பண துட்டு மணி மணி காசு பண துட்டு மணி மணி. Stop the music. ಎಲ್ರು ಕೂಡ ಕಾಸು ಪಡಂ ದುಡ್ಡು ಆಟ ಆಡ್ಲಿಕ್ಕೆ ಬಂದಿದ್ದೀರಾ? ಆಯ್ತಪ್ಪ. ಸೊ ನಿಮ್ಗಾಗಿ ನಾನು 50,000 ರೂಪಾಯಿ ನಾನು ಮಧ್ಯದಲ್ಲಿ ಇಟ್ಟಿದ್ದೀನಿ. ಯಾರಿಗೆ ಬೇಕು ಓಡೋಕ್ ತಗೊಳ್ಳಿ ನೋಡೋಣ. ಅಲ್ಲಪ್ಪ, ಏನಿದು 50,000 ರೂಪಾಯಿ ತಗೊಳ್ಳೋದಾದ್ರೆ ಅಷ್ಟು ಈಸಿನಾ? ಅಲ್ವೇ ಅಲ್ಲ. ಕಾಸು ಪಣಂ ದುಡ್ಡು ಮನಿ ಮನಿ 37 ಪಾರ್ಟಿಸಿಪೆಂಟ್ಸ್, 7 ಗೇಮ್ಸ್, 5 ರೌಂಡ್. ಯಾರು ಈ ಎಲ್ಲ ಗೇಮ್ಸ್ ಅಲ್ಲಿ ಗೆಲ್ತಾರೋ ಅವ್ರಿಗೆ ಸಿಗುತ್ತೆ 50,000 ರೂಪಾಯಿ ಕ್ಯಾಶ್ ಪ್ರೈಸ್. ಈ ಗೇಮ್ ಅಲ್ಲಿ ನೀವು ಗೆದ್ದು 50,000 ರೂಪಾಯಿ ಮನೆಗೆ ತಗೊಂಡೋಗ್ಬೇಕಂದ್ರೆ ನಿಮಗೆ ಬುದ್ಧಿಶಕ್ತಿ ಇರಬೇಕು, ಪವರ್ ಇರಬೇಕು, ಅದರ ಜೊತೆಗೆ ಅದೃಷ್ಟ ನಿಮ್ಮ ಕೈ ಇರಬೇಕು. ಈ 3 ಸೇರಿದ್ರೆ ನಿಮಗೆ ಸಿಗುತ್ತೆ 50,000 ರೂಪಾಯಿ. ಯಾರು ಗೆಲ್ತೀರಾ ನೋಡೋಣ. ಇವತ್ತೆ ನಮ್ ಜೊತೆಗಿದ್ದೀರಾ 37 ಮಂದಿ. ಅದ್ರಲ್ಲಿ ಒಬ್ಬರು ನನಗೆ ಮಹಿಳಾ ಮಣಿ ಕಾಣ್ತಾ ಇದ್ದಾರೆ. ಓಕೆ, ಸೊ ನಾವು ಅವ್ರ ಹತ್ರ ಮಾತಾಡೋಣ. ಏನ್ ಹೆಸರು ನಿಮ್ದು? ಎಲ್ಲಿಂದ ಬಂದಿದ್ದೀರಾ? ಧಾರವಾಡ ಡಿಸ್ಟ್ರಿಕ್ಟ್ ಇಂದ ಬಂದಿರೋದು. ನಿಮ್ಮ ವಿಶೇಷತೆ? ನಾನು ಮಲ್ಲಕಂಬ ಆರ್ಟಿಸ್ಟ್, ಆಮೇಲೆ ಕತೆ ಕವನಗಳನ್ನು ಕೂಡ ಬರೀತೀನಿ. ವಾವ್. ಸೊ ಈಗ ನಾವು ಆಟ ಶುರು ಮಾಡೋಣ. ಮೊದಲ ಆಟದ ಇನ್ಸ್ಟ್ರಕ್ಷನ್ ಹೇಳ್ತೇನೆ. ಫಸ್ಟ್ ಗೇಮ್ ಈಗ ನೀವು ಆಟ ಆಡ್ತೀರಿ. ಸೊ ಇದ್ರ ಹೆಸರು ಗ್ರೀನ್ ಲೈಟ್ ರೆಡ್ ಲೈಟ್ ಅಂತ ಹೇಳಿ. ಸೊ ನಿಮಗೆ ರೆಡ್ ಲೈಟ್ ಅಂತ ಬಂದಾಗ ನೀವು ಸ್ಟಾಪ್ ಆಗ್ಬೇಕು, ಗ್ರೀನ್ ಲೈಟ್ ಅಂದಾಗ ಮೂವ್ ಆಗ್ಬೇಕು. ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಅಲ್ಲಿಂದ ಎಂಡ್ ಪಾಯಿಂಟ್ ಇರುತ್ತೆ. 10 ನಿಮಿಷದೊಳಗೆ ಇಲ್ಲಿಂದ ಅಲ್ಲಿಗೆ ಬಾರ್ ಆಗಿ ಹೋಗ್ಬೇಕು. ಯಾರೆಲ್ಲ ಎಂಡ್ ಲೈನ್ ನ ಬಾರ್ ಮಾಡ್ತಾರೋ ಅವರೆಲ್ಲ ಗೆಲ್ತೀರಾ, ಉಳಿದು ಔಟ್ ಆಗ್ತೀರಾ. ಈ ಆಟದಲ್ಲಿ ನೀವು ಗೋಣಿ ಚೀಲವನ್ನ ಹಾಕೊಂಡು ನೆಗಿತಾ ಹೋಗ್ತೀರಿ. ರೆಡ್ ಲೈಟ್ ಅಂದಾಗ ಸ್ಟಾಪ್ ಆಗ್ಬೇಕು, ಯಾವುದೇ ಕಾರಣಕ್ಕೆ ಮೂವ್ ಆಗಬಾರದು. ಮೂವ್ ಆದ್ರೆ ನಮ್ಮ ಗನ್ ಮ್ಯಾನ್ ಗಳು ರೆಡಿ ಇದ್ದಾರೆ, ಶೂಟ್ ಮಾಡ್ತಾರೆ, ನೀವು ಔಟ್ ಆಗ್ತೀರಿ. ಗ್ರೀನ್ ಲೈಟ್ ಅಂತ ಹೇಳಿದಾಗ ನೀವು ಮೂವ್ ಆಗ್ಬಹುದು. ರೈಟ್, ಶುರು ಮಾಡೋಣ ಮೊದಲನೇ ಆಟವನ್ನ. ರೌಂಡ್ 1. ಗೋಣಿ ಚೀಲದಲ್ಲಿ ನಲಿ ಅಲುಗಾಡಿದ್ರೆ ಬಲಿ. ಗ್ರೀನ್ ಲೈಟ್, ರೆಡ್ ಲೈಟ್, ಮಿಥುನ್ ಎಲ್ಲಿಂದ ಬಂದಿದ್ದೀರಾ? ಓಕೆ ಸುಬ್ರಹ್ಮಣ್ಯ. ಮಿಥುನ್, ನೀವು ಮಾತಾಡೋ ಮಾತು ಯಾವುದು? ಅರೆ ಭಾಷೆ. ಅದರಲ್ಲೇ ಮಾತಾಡಿ. ಆಗಿದ್ರೆ ಸೋಲು ಗೆಲ್ಲಿ ಇದ್ದದೆ ಹೇಳಿಕೆ ಆದಲೆ ಎಲ್ಲಿ ಗೇಮ್ ಪ್ರತಿಯೊಂದು ಫೀಲ್ಡ್ ನಾವು ಪಾರ್ಟಿಸಿಪೇಟ್ ಸಿಕ್ಕಿದ ಅವಕಾಶನ ಉಪಯೋಗ ಮಾಡಿಕೊಳ್ಳೋಣ ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಿಥುನ್ ಕಳಿಸ್ಲಿಕ್ಕೆ ನನಗೂ ಬೇಜಾರಾಗ್ತಾ ಇದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ರೆಡ್ ಲೈಟ್, ಗ್ರೀನ್ ಲೈಟ್, ರೆಡ್ ಲೈಟ್, ರೆಡ್ ಲೈಟ್, 45 ಔಟ್. ಗ್ರೀನ್ ಲೈಟ್, ರೆಡ್ ಲೈಟ್, 46. ಗ್ರೀನ್ ಲೈಟ್, ರೆಡ್ ಲೈಟ್, ಗ್ರೀನ್ ಲೈಟ್, ರೆಡ್ ಲೈಟ್, ಗ್ರೀನ್ ಲೈಟ್, ರೆಡ್ ಲೈಟ್, ರೆಡ್ ಲೈಟ್, ರೆಡ್ ಲೈಟ್, ಗ್ರೀನ್ ಲೈಟ್, ರೆಡ್ ಲೈಟ್, ಗ್ರೀನ್ ಲೈಟ್, ರೆಡ್ ಲೈಟ್, ರೆಡ್ ಲೈಟ್, ಗ್ರೀನ್ ಲೈಟ್. ಯಾರ್ಯಾರು ಪಾರ್ ಆಗ್ತಾರೆ ನೋಡೋಣ. ರೆಡ್ ಲೈಟ್, ಗ್ರೀನ್ ಲೈಟ್, ರೆಡ್ ಲೈಟ್, ನಂಬರ್ 53 ಔಟ್. ಗ್ರೀನ್ ಲೈಟ್, ರೆಡ್ ಲೈಟ್,
ಗ್ರೀನ್ ಲೈಟ್. ವೀಕ್ಷಕರೇ, ನಮ್ಮ ಜೊತೆಗೆ ಮೊದಲು 37 ಮಂದಿ ಇದ್ರು. ಅದರಲ್ಲಿ 9 ಮಂದಿ ಔಟ್ ಆಗಿದ್ರು. ಹಾಗೆ ನಮ್ಮ ಜೊತೆಗೆ ಉಳಿದವರು 28 ಮಂದಿ. ಹಾಗಿದ್ರೆ ನಾವು ಈ ಗೇಮ್ ನಲ್ಲಿ ಅಂದ್ರೆ 2ನೇ ರೌಂಡ್ ನಲ್ಲಿ 3 ಮಂದಿಯ ಒಂದೊಂದು ಟೀಮ್ ಅನ್ನ ಮಾಡಿ ಗೇಮ್ ಅನ್ನ ಆಡಿಸಬೇಕಾಗತ್ತೆ. ನಮಗೆ 30 ಮಂದಿಗೆ ಇನ್ನು ಇಬ್ರು ನಮಗೆ ಕಡಿಮೆ ಆಗ್ತಾರೆ. ಹಾಗೆ ಆ ಕಡಿಮೆ ಆಗಿರುವ ವ್ಯಕ್ತಿಗಳನ್ನ ಈಗ ಮೊದಲನೇ ರೌಂಡ್ ನಲ್ಲಿ ಯಾರೆಲ್ಲ ಔಟ್ ಆಗಿದ್ದಾರೋ ಅವರ ನಂಬರ್ ಗಳನ್ನ ಈ ಬಾಕ್ಸ್ ನಲ್ಲಿ ಹಾಕಿದ್ದೀವಿ. ಅವರಿಗೆ ಈ ಬಾಕ್ಸ್ ನಿಂದ ಸೆಲೆಕ್ಟ್ ಮಾಡಿದ ವ್ಯಕ್ತಿಗಳನ್ನ ವೈಲ್ಡ್ ಕಾರ್ಡ್ ಮೂಲಕ ಅವರಿಗೆ ಮತ್ತೊಂದು ಅವಕಾಶವನ್ನ ನೀಡಲಾಗುತ್ತೆ. ಈಗ ವೈಲ್ಡ್ ಕಾರ್ಡ್ ಮೂಲಕ ಯಾರು ವಿನ್ ಆಗುವಂತ ಕ್ಯಾಂಡಿಡೇಟ್, ವೈಲ್ಡ್ ಕಾರ್ಡ್ ಎಂಟ್ರಿ ಯಾರದ್ದು ಅಂತ ನೋಡ್ಲಿಕ್ಕೆ ನಮ್ಮ ವಿಶೇಷ ಅತಿಥಿ ಬರ್ತಾ ಇದ್ದಾರೆ. ಅವ್ರ ಮೂಲಕ ಆಯ್ಕೆ ಮಾಡೋಣ. ಬನ್ನಿ, ಆಯ್ಕೆ ಮಾಡಿ. ಯಾರು ಹೊಸಬ್ರು? ನಂಬರ್ 45. ನಂಬರ್ 45. ಓಕೆ, ಎರಡನೆಯ ವೈಲ್ಡ್ ಕಾರ್ಡ್ ಎಂಟ್ರಿಯ ವ್ಯಕ್ತಿಯ ನಂಬರ್ 49 ಮಿಥುನ್. ಮಿಥುನ್ ಹೇಳಿದ್ರು ಅದೃಷ್ಟ ಇದ್ರೆ ಆಟ ಆಡ್ತಾರೆ, ಸೋಲದಂತೂ ಇದ್ದೇ ಇದೆ ಸರ್. ಗೆಲುವು ಮುಂದೊಂದ್ಸರಿ ನೋಡೋಣ ಅಂತೇಳಿ ದೇವರವರಿಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಏನನ್ಸುತ್ತೆ? ಇದು ಅದೃಷ್ಟ ಪರೀಕ್ಷೆ ಅನ್ಸುತ್ತೆ. ನೋಡೋಣ ಹೇಗಾಗುತ್ತೆ ಅಂತ. ಓಕೆ, ಸೊ ನಿಮ್ಮ ಹೆಸರೇನು? ಅಫೀಸ್ ಕೂಡ ಈಗ ಆಯ್ಕೆಯಾಗಿದ್ದಾರೆ. ರೌಂಡ್ 2ಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿದ್ದಾರೆ. ಅಫೀಸ್, ಏನನ್ಸುತ್ತೆ? ನಾನೇ ವಿನ್. ವೆರಿ ಗುಡ್. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತ ಇಬ್ರು ಕೂಡ ಅದೃಷ್ಟದ ಬೆನ್ನು ಹತ್ತಿದ್ದಾರೆ. ಇಬ್ರು ಕೂಡ ನಾನೇ ವಿನ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನೋಡೋಣ ಈಗ ರೌಂಡ್ ನಂಬರ್ 2. ಕಾಲಿಗಿದೆ ಲಾಕು, ಆಟಕ್ಕಿಲ್ಲ ಬ್ರೇಕು. ಸ್ಟಾರ್ಟ್.
ಮೊದಲನೇ ಸುತ್ತಿನಲ್ಲಿ 3 ಟೀಮ್ ಆಡಿತು, ಅದರಲ್ಲಿ ಮಧ್ಯದ ಅಂದ್ರೆ 2ನೇ ಟೀಮ್ ಸೋತು ಹೋಗಿದೆ, ಸೊ ಔಟ್ ಆಗಿದೆ. ಈಗ ನಾವು 2ನೇ ರೌಂಡಿನ 2ನೇ ಸುತ್ತಿನ ಆಟವನ್ನು ನೋಡ್ತಾ ಇದ್ದೀವಿ. ಈಗ 3 ಟೀಮ್ ರೆಡಿ ಇದೆ, ಅವರೀಗ ಕಾಲಿಗೆ ಕಟ್ಟಕ್ಕೆ ಶುರು ಮಾಡ್ತಾರೆ. ಸ್ಟಾರ್ಟ್. ಎರಡನೇ ರೌಂಡಿನ 2ನೇ ಸುತ್ತಿನಲ್ಲಿ ಆಡಿದಂತ 3 ಟೀಮ್ ಕೂಡ ಗೆದ್ದುಬಿಟ್ಟು ಮುಂದಿನ ಸುತ್ತಿಗೆ ಹೋಗಿದ್ದಾರೆ. ಅವ್ರಿಗೆಲ್ರಿಗೂ ಆಲ್ ದಿ ಬೆಸ್ಟ್ ಹೇಳೋಣ. ಈಗ 2 ಟೀಮ್ ಇನ್ನು 2ನೇ ರೌಂಡಿನ ಸುತ್ತನ್ನ ಆಡ್ಲಿಕ್ಕಿದ್ದಾರೆ. ನಿಧಾನಕ್ಕಾಡಿ, ಟೈಮ್ ಇದೆ. ಕೊನೆ ಒಂದು ಬಾಲ್ ಇದೆ, ತಗೊಳ್ಳಿ. ಎಸ್, ವೆರಿ ಗುಡ್. 3ನೇ ಆಟವನ್ನು ಕೂಡ ಭರ್ಜರಿಯಾಗಿ ವಿನ್ ಆಗಿದ್ದಾರೆ. ಸ್ಟಾರ್ಟ್.
ಇವರಿಗೆ ಆಟ ಹೇಗೆ ಕಲ್ಲನ್ನ ಮೂವ್ ಮಾಡ್ಬೇಕು ಅಂದ್ರೆ ಗೊತ್ತಾಗ್ತಿಲ್ಲ, ಪಾಪ ಒದ್ದಾಡ್ತಾ ಇದ್ದಾರೆ. ನೋಡೋಣ ಎಲ್ಲಿಗೆ ಹೋಗಿ ತಲುಪ್ತಾರೆ ಅಂತೇಳಿ. ಓಕೆ, 4, 3, 2, 1. ಸಾರಿ. ಸೊ ಯಾವ ಗೇಮ್ ಅನ್ನು ಕೂಡ ಆಡ್ಲಿಲ್ಲ. 37 ಮಂದಿಯಲ್ಲಿ 24 ಮಂದಿ ನಮ್ಮ ಜೊತೆಗೆ ಉಳ್ಕೊಂಡಿದ್ರೆ ಅದರಲ್ಲಿ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಅವರು ಕೂಡ ಈ ಸುತ್ತಿನಲ್ಲಿ ಕಂಟಿನ್ಯೂ ಆಗಿದ್ದಾರೆ. ರೌಂಡ್ 3. ಸಕ್ಕರೆ ಪಾಕ ಡಿಸೈನ್ ಮಾಡಿ ಮುರಿದ್ರೆ ಸೀದಾ ಮನೆಗೆ ನಡಿ. ಮೂರನೇ ಸುತ್ತಿನಲ್ಲಿ ನಾವು ಇವರಿಗೆ ಶುಗರ್ ಕ್ಯಾಂಡಿ ಡಿಸೈನ್ ಅನ್ನ ಕೊಡ್ತೀವಿ. ಅದ್ರ ಜೊತೆಗೆ ಒಂದು ನೀಡಲ್ ಇರುತ್ತೆ. ಸೊ ಅದನ್ನ ನಾವು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀವಿ. ನೀವು ಹೋಗಿ ನಿಮಗೆ ಬೇಕಾದನ್ನ ತಗೋಬರ್ಬೋದು ಮತ್ತು ಅದನ್ನ ನೀಡಲ್ ಮುಖಾಂತರ ನೀವು ಅದನ್ನ ಕಟ್ ಮಾಡಿ, ನೀಡಲ್ ಅಥವಾ ನೀವು ಹೆಂಗೆ ಬೇಕಾದ್ರೆ ಒಟ್ಟು ಕಟ್ ಮಾಡಬೇಕು. ಆ ಫಿಗರ್ ಮಾತ್ರ ನಮ್ಗೆ ಉಳಿಬೇಕು. ಫಿಗರ್ ಕಟ್ ಆದ್ರೆ ನೀವು ಔಟ್ ಆಗ್ತೀರಾ. ಇದಕ್ಕಿರುವ ಸಮಯ 5 ನಿಮಿಷದ ಲಿಮಿಟ್. ಓಕೆ, ಸೊ ಎಲ್ಲರೂ ಕೂಡ ಬನ್ನಿ. ನೀವು ನಿಮ್ಮ ಶುಗರ್ ಕ್ಯಾಂಡಿ ಬಾಕ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಕಮಾನ್. ಟೆಂಟ್ ಕ್ಲೀನ್ ಮಾಡ್ಕೋಬೇಕು. ಹಾ, ಏನ್ ಹೆಸರು? ಮುಸ್ತಾಕ್ ವಿನ್ ಆಗಿದ್ದಾರೆ. ಎಸ್, ನಿಮ್ಮ ಹೆಸರು? ಇಜಾಜ್ ವಿನ್ ಆಗಿದ್ದಾರೆ. ವೆರಿ ಗುಡ್. ಫ್ರೆಂಡ್ ತೋರಿಸಿ. ಫ್ರೆಂಡ್. ವೆರಿ ಗುಡ್. ನಿಮ್ಮ ಹೆಸರು? ಶಿಹಾಲ್ ವಿನ್ ಆಗಿದ್ದಾರೆ. ನಂಬರ್ 50 ಔಟ್. ಮೊಹಮ್ಮದ್ ಅಫೀಲ್ ಅವರು ತುಂಬಾ ಚೆನ್ನಾಗಿ ವೆರಿ ಗುಡ್. ತುಂಬಾ ಈಸಿ ಅಷ್ಟೇ. ಇಲ್ಲ, ಇನ್ನೊಂಚೂರು ಈಚೆ ಸೈಡ್ ಕ್ಲೀನ್ ಮಾಡ್ಕೊಳ್ಳಿ. ಛೇ, ಯಾಕೆ ಏನ್ ಬೇಸರದಲ್ಲಿ ಕೂತಿದ್ದೀರಾ? 50,000 ರೂಪಾಯಿ ಅಲ್ವಾ? ಛೇ, ಬೇಸರ ಮಾಡ್ಕೋಬೇಡಿ. ಓಕೆ, ಸೊ ಅದು ಸಕ್ಕರೆ ಅದು ಹೆಂಗೆ ಕಚ್ಚಿಬಿಟ್ಟು ಅದು ಸರಿ ಮಾಡ್ಬೋದು. ಎಸ್, ಜೀವನ್ ವಿನ್ ಆಗಿದ್ದಾರೆ. ಹೆಸರೇನು? ಅಭಿಷೇಕ್ ವಿನ್ ಆಗಿದ್ದಾರೆ. ಹಫೀಜ್ ವೈಲ್ಡ್ ಕಾರ್ಡ್ ಎಂಟ್ರಿ ವಿನ್ ಆಗಿದ್ದಾರೆ. ಯಾರು? ಇದುವರೆಗೆ 3 ರೌಂಡ್ ಆಗಿದೆ. ಸುಮಾರು 5 ಗೇಮ್ಗಳು ಮುಗಿದಿದೆ. ಈಗ ಈ ರೌಂಡ್ ನಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಇನ್ನು ಕಡೆಯದಾಗಿ 2ನೇ ರೌಂಡ್ ಇರೋದು. ಈ ರೌಂಡು ಮ್ಯೂಸಿಕಲ್ ಚೇರ್ ರೌಂಡ್ಗೆ ಸುಮಾರು 19 ಮಂದಿ ಬಾಕಿ ಇದ್ದಾರೆ. ಈ 19 ಮಂದಿಯಲ್ಲಿ ನಮ್ಮ ಜೊತೆಗೆ ಕಡೆಯದಾಗಿ ಫೈನಲಿಸ್ಟ್ ಗಳು ಯಾರು ಉಳಿತಾರೆ ಅನ್ನೋಂತ ಡಿಸಿಷನ್ ಈ ಗೇಮ್ ನಲ್ಲಿ ಆಗುತ್ತೆ. ಯಾರು ಉಳಿತೀರಿ ಈ ಗೇಮ್ ನಲ್ಲಿ? ನೀವು 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 ಬೇಗ ಎಲ್ಲರೂ ಉಳಿತಾರೆ ಅಂದ್ರೆ ಔಟ್ ಆಗೋರು ಯಾರು? ಓಕೆ, ಸೊ ಒಟ್ಟು ಬಂದಿದ್ದಾರೆ. ವಿನ್ ಆಗ್ಬೇಕು, 50,000 ಗೆತ್ಕೊಂಡು ಹೋಗ್ಬೇಕಲ್ವಾ? ಎಲ್ರದ್ದು ಉದ್ದೇಶ ಅದೇ. ಆದ್ರೆ ವಿನ್ ಆಗೋರು ಯಾರು ಅಂತ ಡಿಸಿಷನ್ ನ ಇಲ್ಲಿ ತಗೊಳ್ತೀವಿ. ಈ ಆಟ ನಿಮ್ಮ ವಿನ್ನಿಂಗ್ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನ ಫೈನಲಿಸ್ಟ್ ಗಳನ್ನ ನಮಗೆ ಕೊಡುತ್ತೆ. ಸೊ ನೋಡೋಣ, ಆಟ ಶುರು ಮಾಡೋಣ. ಮಜಾ ಇದೆ, ಭಾರಿ ಮಜಾ ಮಾಡೋಣ. ಓಕೆ, ಯಾರು ಗೆಲ್ತಾರೆ ನೋಡೋಣ ಇದರಲ್ಲಿ. ರೌಂಡ್ 4. ಎಲ್ಲರೂ ಆಡುವುದು ಕುರ್ಚಿಗಾಗಿ, ಉಳಿಯೋದು ಇಬ್ಬರೇ ಫೈನಲ್ಗಾಗಿ. ಅಯ್ಯೋ, ಯಾಕೆ ಜೀವನ್ ತುಂಬಾ ಈಸಿಯಾಗಿ ಸೋಲ್ತಾ ಇದೀರಿ? ಯಾಕೆ ಇಷ್ಟು ಈಸಿಯಾಗಿ ಯಾಕೆ ಸೋಲ್ ಮಾಡ್ಕೊಂಡ್ರಿ? ಇಷ್ಟು ಬೇಗ ಸಾಂಗ್ ನಿಲ್ತೆ ಅಂತ ಗೊತ್ತಿರ್ಲಿಲ್ಲ.
ಇಷ್ಟು ಬೇಗ ಸಾಗರ ನಿಲ್ಲಿಸಿ ಅವರಿಗೆ ಮೋಸ ಮಾಡಿದಾರಂತೆ. So ನೋಡಿ ಈಗ ಬಿದ್ದಿದೆ. ಎಸ್, ಇಬ್ರು ಔಟ್ ಆಗಿದ್ದಾರೆ. ಓಕೆ, ಏನ್ ಹೆಸರು? ಶಫೀಕ್ ಅವರು ಔಟ್ ಆಗಿದ್ದಾರೆ. ಈ ಸರಿ ತುಂಬಾ ಈಸಿಯಾಗಿ ಇಬ್ರು ಔಟ್ ಆಗ್ತಾ ಇದ್ದಾರೆ. ಎಸ್, ಬಹಳ ಇದ್ದ ಚೇರ್ ಅನ್ನ, ಇದ್ದ ಅದೃಷ್ಟವನ್ನು ಕೂಡ ತನ್ನ ಕಾಲಿಂದ ಒದ್ದು ಬೀಳಿಸೋದಂದ್ರೆ ಹೀಗೆ. ಏನ್ ಹೆಸರು? ಪ್ರಶಾಂತ್ ತನ್ನ ಅದೃಷ್ಟವನ್ನ ತನ್ನ ಕಾಲಿಂದ ಒದ್ದು ಬೀಳಿಸಿದ್ರು. ಅವ್ರಿಗೆ ಚೇರ್ ಇತ್ತು, ಆ ಚೇರ್ ಅನ್ನ ಗಡಿಬಿಡಿ ಮಾಡಿ ಒತ್ತು ಕೆಳಗೆ ಬೀಳಿಸಿದ್ರು. ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತಾ ಇದೆ. ತೊಂದ್ರೆ ಇಲ್ಲ, ತುಂಬಾ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಆಡ್ತಿದ್ರು ಪ್ರಶಾಂತ್. ಸೊ ಈ ಬಾರಿ ಮಿಸ್ ಆಗಿ ಅವರಿಗೆ ಸಿಕ್ಕಿದ ಚೇರ್ ಅನ್ನ ಗಡಿಬಿಡಿ ಮಾಡ್ಕೊಂಡು ಅವರು ಮೂವ್ ಮಾಡ್ಕೊಂಡ್ರು. ಆಲ್ ದ ಬೆಸ್ಟ್, ಒಳ್ಳೇದಾಗಿ. ಸೂಪರ್ ಸೂಪರ್ ಸೂಪರ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಮುಸ್ತಾಕ್ ತುಂಬಾ ಚೆನ್ನಾಗಿ ಆಡಿದ್ರು. ಮುಸ್ತಾಕ್ ಯೋಚನೆ ಮಾಡಿರ್ಲಿಲ್ಲ ಇಷ್ಟು ಬೇಗ ಔಟ್ ಆಗ್ತಾರೆ ಅಂತೇಳಿ. ಓಕೆ, ಸೊ ನಿಮ್ಮ ಹೆಸರು? ಮೊಹಮ್ಮದ್ ಸಾನಿ ತುಂಬಾ ಚೆನ್ನಾಗಿ ಆಡಿದ್ರು. ಇಷ್ಟು ಬೇಗ ಮ್ಯೂಸಿಕ್ ನಿಲ್ಸಿದ್ರೆ ಗೊತ್ತಿತ್ತಾ? ಓಕೆ, ಸೊ ಒಳ್ಳೇದಾಗ್ಲಿ ನಿಮ್ಗೆ. ಛೇ, ಬಾ 23 ನಿಂತು ಓಡಿ ಇಷ್ಟೊತ್ತು ಮೇಂಟೈನ್ ಮಾಡಿದ್ರು. ಈ ಸರಿ ಏನಾಯ್ತು? ಸ್ವಲ್ಪ ಕಾನ್ಸಂಟ್ರೇಷನ್ ಮಿಸ್ ಆಯ್ತು. ಓಕೆ, ತುಂಬಾ ಕಾನ್ಸಂಟ್ರೇಟ್ ಮಾಡಿ ಓಡ್ತಾ ಇದ್ರು. ಏನ್ ಹೆಸರು? ಶಿಹಾಲ್ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಓಡ್ತಾ ಇದ್ರು. ಈ ಸರಿ ಒಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಿಸ್ ಆಯ್ತು. ನೋ ವರಿ, ಆಲ್ ದ ಬೆಸ್ಟ್. ಕಮಾನ್ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ, ಡ್ಯಾನ್ಸ್ ಮಾಡ್ಕೊಂಡು. ಕಮಾನ್ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ. ಓಡ್ಬೇಕು. ಎಸ್. ಓಕೆ, ಓಡಿ ನಿಲ್ಸಲ್ಲ ಓಡಿ. ಓಕೆ, ಏನ್ ಹೆಸರು? ಅಜೀಮ್ ಈಗ ಒಬ್ಬರನ್ನ ಬೀಳಿಸಿ ಅವನ ತಲೆ ಏನಾದ್ರು ಹೊಡೆದಿದ್ರೆ ಕತ್ತೆ ಗೋವಿಂದ ಆಗ್ತಿತ್ತು. ಓಕೆ, ಅಜೀಮ್ ಔಟ್ ಆಗಿದ್ದಾರೆ. ಆಲ್ ದ ಬೆಸ್ಟ್ ಅಜೀಮ್. ಓಕೆ, ಏನ್ ಹೆಸರು? ಮೊಹಮ್ಮದ್ ಅಫೀಲ್ ತುಂಬಾ ಚೆನ್ನಾಗಿ ಆಡಿದ್ರು. ಯಾಕೋ ಗೊತ್ತಿಲ್ಲ, ಕೊನೆಗೆ ಓಡಿ ಸುಸ್ತಾದ್ರೆ ಏನು? ಸುಸ್ತಾಯ್ತು. ಬನ್ನಿ ಹಫೀಜ್, ಬನ್ನಿ ಸಫಾನ್, ವೆಲ್ಕಮ್, ನಿಮ್ಗೆ ಶುಭಾಶಯಗಳು. ಓಕೆ, ಹೇಗೆ ಅನಿಸ್ತಾ ಇದೆ ಫೈನಲ್? ಕನ್ನಡ ಅರಿಯುವುದಿಲ್ಲ, ಮಲಯಾಳದಲ್ಲಿ ಹೇಳಿ. ಓಕೆ, ಸೊ ಹಫೀಜ್
ನೀವು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು, ಫಸ್ಟ್ ಗೇಮ್ ನಲ್ಲಿ ಔಟ್ ಆಗಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಬಂದಿರುವಂತ ಹಫೀಜ್ ಅವರು ಏನ್ ಹೇಳ್ತಾರೆ ಕೇಳೋಣ. ತುಂಬಾ ಖುಷಿ ಆಗ್ತದೆ ಫೈನಲ್ಗೆ ಬಂದು. ಊಹಿಸ್ಲಿಲ್ಲ ಇಲ್ಲಿಗೆ ಬರ್ತೀನಿ ಅಂತ, ನೋಡುವ ಫೈನಲ್ ಹೇಗೆ. ಓಕೆ, ಸೊ ಈಗ ಈ ಫೈನಲ್ ನಲ್ಲಿ ಯಾರಾದ್ರೂ 50,000 ವಿನ್ ಆದ್ರೆ ನೀವೇನ್ ಮಾಡ್ತೀರಾ? ತಂದೆ ತಾಯಿ ವೆರಿ ಗುಡ್, ತಂದೆ ತಾಯಿ ಕೊಡ್ತಾರಂತೆ ಹಫೀಜ್. ಸೊ ನೀವು ವಿನ್ ಆದ್ರೆ ನೀವೇನ್ ಮಾಡ್ತೀರಾ? ಅಪ್ಪ ಅಮ್ಮ ಸೇಮ್, ಇಬ್ಬರದು ಒಂದೇ ಸ್ಟೋರಿ. ಇಬ್ರು ಕೂಡ ವಿನ್ ಆದ್ರೆ ಅವರ ಅಪ್ಪ ಅಮ್ಮನಿಗೆ 50,000 ರೂಪಾಯಿನ ಕೊಡ್ತಾ ಇದ್ದಾರೆ. ನೀವು ಸ್ಟಡಿ ಮಾಡ್ತಾ ಇದ್ದೀರಾ? ಏನ್ ಸ್ಟಡಿ ಮಾಡ್ತಾ ಇದ್ದೀರಾ? ಶ್ರೀನಿವಾಸ್ ಏನು? ಜರ್ನಲಿಸಂ. ಜರ್ನಲಿಸಂ. ವೆರಿ ಗುಡ್. ನೀವು? ಆಯ್ತು ಸಿವಿಲ್ ಇಂಜಿನಿಯರಿಂಗ್. ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ಸಫ್ವಾನ್. BA ಜರ್ನಲಿಸಂ ಓದ್ತಾ ಇದ್ದಾರೆ ಹಫೀಜ್. ನೋಡೋಣ ಈ ಇಬ್ಬರು ಅದೃಷ್ಟಶಾಲಿಗಳಲ್ಲಿ ಕೊನೆಯ ಅದೃಷ್ಟವಂತರು ಯಾರು 50,000 ರೂಪಾಯಿನ ವಿನ್ ಆಗ್ತಾರೆ ಅಂತೇಳಿ. ರೌಂಡ್ 5. ಸೋತರಿ ಹರೋಹರ, ಗೆದ್ದವನೇ ಮಹಾಶೂರ. ಸ್ಟಾರ್ಟ್. ಹಫೀಜ್ ಹೋಗುವ ಸ್ಪೀಡ್ ನಲ್ಲಿ ಎರಡು ಚೇರ್ಗಳನ್ನ ಈಗಾಗಲೇ ಆಲ್ರೆಡಿ 2 ಚೇರ್ಗಳು ಹೋಗಿದೆ. ಹಫೀಜ್ ಮೊದಲ ಬಲೂನ್ ಅನ್ನು ಹೊಡೆದಿದ್ದಾರೆ. ಎರಡನೇ ಬಲೂನ್ ಅನ್ನು ಹಫೀಜ್ ಹೊಡೆದಿದ್ದಾರೆ. ಫಸ್ಟ್ ಬಲೂನ್ ಅನ್ನು ಸಫ್ವಾನ್ ಹೊಡೆದಿದ್ದಾರೆ. ಮೂರನೇ ಬಲೂನ್ ಅನ್ನು ಹಫೀಜ್ ಹೊಡೆದಿದ್ದಾರೆ. ಎಸ್, ಈಗ ಕೊನೆಯದಾಗಿ ಅದ್ಭುತವಾದ ಆಟ. 2 ಚೇರ್ ಅನ್ನು ಹೊಡೆದಾಕಿರುವಂತಹ ಹಫೀಜ್ ಅವರು ಸೂಪರ್ ಆಗಿ ವಿನ್ನರ್ ಆಗಿದ್ದಾರೆ. ಸಫ್ವಾನ್, ನೀವು ಒಬ್ಬ ಉತ್ತಮವಾದ ಆಟಗಾರ. ಸೋಲಲ್ಲ, ಸೋಲು ಮುಂದಿನ ಗೆಲುವಿಗೆ ಬೆಟ್ಟಿಲು. ಏನ್ ಹೇಳ್ತೀರಾ ಸಫ್ವಾನ್? ಓಕೆ, ಸಫ್ವಾನ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ. ಈಗ ನಮ್ಮ ಈ ಬಾರಿಯ ಹೀರೋ ಹಫೀಜ್ ಅವರನ್ನ ಮಾತಾಡೋಣ. ಮೊದಲ ಗೇಮ್ ನಲ್ಲಿ ಸೋತು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಕೊಟ್ಟಂತ ಹಫೀಜ್ ಈ ಬಾರಿಯ ವಿನ್ನರ್ 50,000 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ಪಡೆದಿದ್ದಾರೆ. ಎಸ್, ಕೇಳೋಣ ಹಫೀಜ್ ಏನ್ ಹೇಳ್ತೀರಾ? ಓಹೋ, ತುಂಬಾ ಖುಷಿ ಆಗ್ತದೆ. ಫೈನಲ್ಗೆ ರೀಚ್ ಆಗ್ತದೆ ಊಹಿಸ್ಲಿಲ್ಲ. ಈಗ ಫೈನಲ್ಗೆ ಬಂದು ವಿನ್ ಆಗಿದ್ದೀನಿ, ತುಂಬಾ ಖುಷಿ ಆಗ್ತದೆ. ಇವರ ಬಗ್ಗೆ ರಿಸರ್ಚ್ ಮಾಡಿದಾಗ ನಮಗೆ ಒಂದು ಸುದ್ದಿ ಸಿಕ್ಕಿದ್ದು. ನಮ್ಮ ಟೀಮ್ ಹೇಳಿದ ವಿಷಯ ಏನಪ್ಪಾ ಅಂದ್ರೆ, ಇವ್ರನ್ನ ಕರೆದಾಗ ಇಲ್ಲ ನನಗೆ ಬರಕ್ಕಾಗಲ್ಲ ಅಂತ ಹೇಳಿದ್ರೆ, ಹೌದಾ? ಬೆಳಿಗ್ಗೆ ಮಳೆ ಇತ್ತಲ್ಲ, ಅದು ಬರ್ಲಿಕ್ಕೆ ಸ್ವಲ್ಪ ಉದಾಸೀನ ಆಯ್ತು. ಮತ್ತೆ ಫ್ರೆಂಡ್ಸ್ ಕರೆದ್ರ ಅಂತ ಬಂದದ್ದು. ಓಕೆ, ಫ್ರೆಂಡ್ಸ್ಗೆ ಏನ್ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ಅಲ್ಲಿದ್ದಾನೆ. ಏನ್ ಹೆಸರು ನಿಮ್ಮ ಫ್ರೆಂಡ್ ಹೆಸರೇನು? ಶಾಹಿನ್ ಅಲ್ಲಿದ್ದೀರಾ? ಬನ್ನಿ. ಶಾಹಿನ್ ಕರೆದು ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ರಿಂದ ಇವತ್ತು ಹಫೀಜ್ 50,000 ರೂಪಾಯಿ ವಿನ್ ಆಗಿದ್ದಾರೆ. ತುಂಬಾ ಸಂತೋಷ. ಇಲ್ಲಿವರೆಗೆ ಬರ್ತಾನೆ ಅಂತ ಅವನ ಕಾನ್ಫಿಡೆನ್ಸ್ ಇಂದ ಬಂದಿದ್ದಾನೆ. ವೆರಿ ಗುಡ್. ಸೊ ಮೊದಲ ರೌಂಡ್ ನಲ್ಲಿ ಸೋತಾಗ ಏನ್ ಅನ್ಸಿತ್ತು? ಫಸ್ಟಿಗೆ ಸೋತಾಗ ಅಲ್ಲಿ ಹೋಗಿ ಕೂತೆ, ಸ್ವಲ್ಪ ಬೇಸರ ಆಯ್ತು. ಫಸ್ಟ್ ರೌಂಡಲ್ಲಿ ಹೋಗ್ಬೇಕಂತ ಆಯ್ತು. ಅಲ್ಲಿ ಅವನ ಜೊತೆ ಮಾತುಕಂತ ಒಂದು ಕೂತ್ಕೊಂಡೆ. ಫಸ್ಟ್ ರೌಂಡ್ ಹೋಯ್ತು ಅಂತ ಹೇಳಿದಾಗ ಮತ್ತೆ ಅವನಿಂದ ಟಾಸ್ ಇದೆ, ನೋಡುವ ಏನಾಗ್ತದೆ ಅಂತ. ಮತ್ತೆ ಟಾಸಲ್ಲಿ 45 ಬಂದಾಗ ತುಂಬ ಖುಷಿ ಆಯಿತು. ಮತ್ತೆ ನಾನು ಸಂಗೀತ ಖುಷಿಗೆ ಹೋಗಿ ತುಂಬ ಹೆದರಿಕೆ ಆಯ್ತು, ಇದರಲ್ಲಿ ಹೋಗ್ತೀನಿ ಅಂತ. ಮತ್ತೆ ಬಂತು, ತುಂಬ ಖುಷಿ ಆಗ್ತದೆ. ಓಕೆ, ಸೊ ವೆರಿ ಗುಡ್. ಈ 50,000 ರೂಪಾಯಿನ ಏನ್ ಮಾಡ್ತೀರಾ ನಿಜವಾಗ್ಲೂ ಹೇಳಿ? ಕಾಲೇಜ್ ಫೀಸಿಗೆ ಕೊಡಬೇಕು. ನಮಗಾಗಿ ತುಂಬ ಕಷ್ಟ ಬರ್ತಾರೆ ಇದವರಿಗೆ, ಸ್ವಲ್ಪ ಅದರಿಂದಾಗಿ ನಮ್ಗೆ ಏನಾದರೂ ಉಪಕಾರ ಆಗ್ಬೋದು. ಅದಕ್ಕೆ ಕಾಲೇಜ್ಗೆ ಫೀಸಿಗೆ ಕೊಡಬೇಕು ಅಂತ. ಓ, ದೊಡ್ಡ ಕ್ಲಾಸ್. ಯಾಕೆ ಅಂದ್ರೆ ಕಾಸು ಪಣಂ ದುಡ್ಡು ಮನಿ. ಈ ಚಾನಲ್ ನ ಉದ್ದೇಶವೂ ಕೂಡ ಅದೇ. ನಾವು ಈ ಬಾರಿ ಹೇಳಿದ್ವಿ, ಸ್ಟೂಡೆಂಟ್ ಗಳನ್ನ ನಾವು ಮುಖ್ಯವಾಗಿ ಕರೆದಿದ್ವಿ. ಸ್ಟೂಡೆಂಟ್ ಗಳು ಬನ್ನಿ, ನೀವು ಗೆಲ್ಲಿ, ನಿಮಗೆ 50,000 ರೂಪಾಯಿನ ನಾವು ಬಹುಮಾನವಾಗಿ ಕೊಡ್ತೇವೆ. ಈ ಬಹುಮಾನವನ್ನ ನಿಮ್ಮ 1 ವರ್ಷದ ಫೀಸ್ಗೆ ನೀವು ಬಳಸಿ ಅಂತ ಹೇಳಿದ್ವಿ. ನಮ್ಮ ಉದ್ದೇಶ ಹೇಗಿದೆಯೋ ಹಾಗೆ ಇವತ್ತು ಹಫೀಜ್ ವಿನ್ ಆಗಿದ್ದಾರೆ. ಅವರ ಕಲಿತಾ ಇರುವಂತಹ BA ಜರ್ನಲಿಸಂ ಎಷ್ಟೇ ವರ್ಷ? ಸೆಕೆಂಡ್ ಇಯರ್ ಓದ್ತಾ ಇರುವಂತಹ ಹಫೀಜ್ ಅವರ ಸೆಕೆಂಡ್ ಇಯರ್ ನ ಫೀಸ್ ಕಟ್ಟಲಿಕ್ಕೆ 50,000 ರೂಪಾಯಿ ಸಿಗ್ತಾ ಇದೆ. ಸೊ ಖುಷಿ ಆಗ್ತಿದೆಯಲ್ಲ? ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಇದು ಕನ್ನಡ ಡಿಜಿಟಲ್
ಮಾಧ್ಯಮದ ಪ್ರಥಮವಾಗಿರುವಂತಹ ಒಂದು ಗೇಮ್ ಶೋ ಕಾಸೆ ಬಣ್ಣ ದುಡ್ಡು ಮನಿ ಸ್ಪಾನ್ಸರ್ಡ್ ಬೈ MGR ಸ್ಮಾರ್ಟ್ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ವಿಟ್ಲದಲ್ಲಿದೆ. ಕ್ಯಾಶ್ ಪ್ರೈಸ್ ಅನ್ನ ನೀಡಲಿಕ್ಕೆ ಇಂದಿನ ಈ ಕಾರ್ಯಕ್ರಮದ ಸ್ಪಾನ್ಸರ್ MGR ಸ್ಮಾರ್ಟ್ ನ ಪಾರ್ಟ್ನರ್ಸ್ ಗಳಾದಂತ ಅಬ್ದುಲ್ ಮಜೀದ್ ಹಾಗೂ ಮೊಹಮ್ಮದ್ ದೋಸ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶೀಘ್ರದಲ್ಲಿ ಆರಂಭಗೊಳ್ಳಲಿದೆ MGR ಸ್ಮಾರ್ಟ್. ಹಾಗೆ ಕೋ ಸ್ಪಾನ್ಸರ್ಡ್ ಬೈ ಫೈಸಿ ಮಲ್ಟಿ ಕ್ವಿಸಿನ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್. ನಮಗೆ ಟಿ ಶರ್ಟ್ ಅನ್ನು ಒದಗಿಸಿರುವಂತವರು MS ಒಲಿಂಪಿಕ್ ಸ್ಪೋರ್ಟ್ಸ್, ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇಂದು ನಮಗೆ ಎಲ್ಲಾ ರೀತಿಯಲ್ಲೂ ಸಹಕರಿಸಿರುವಂತಹ ಜನಪ್ರಿಯ ಗಾರ್ಡನ್ ಹಾಗೂ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಮೊದಲ ಎಪಿಸೋಡ್ ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಕಾಸೆ ಬಣ್ಣ ದುಡ್ಡು ಮನಿ ಕಾಸೆ ಬಣ್ಣ ದುಡ್ಡು ಮನಿ Stop the music. ಡೆನ್ನಾನಾ 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 ಭಾರತ ದೇಶೋಡು ಕರ್ನಾಟಕ ಸೀಮೇಡು